ಹಲ್ಲಿ ಕೊಂದಾಗ ಏನು ಮಾಡಬೇಕು ಗೊತ್ತಾ? ಹಲ್ಲಿಯ ಶಬ್ದ ಶುಭವೆನ್ನುತ್ತೆ ಶಕುನಶಾಸ್ತ್ರ. ಹಲ್ಲಿ ನೋಡಲು ಅಸಹ್ಯವಾದರೂ ಕೂಡ ಶಕುನಶಾಸ್ತ್ರದಲ್ಲಿ ಇದಕ್ಕೆ ಮಹತ್ವವನ್ನು ನೀಡಲಾಗಿದೆ. ಶಕುನಶಾಸ್ತ್ರದ ಪ್ರಕಾರ ಹಲ್ಲಿಗೆ ಸಂಬಂಧಿಸಿದ ಶುಭ ಅಶುಭ ಸೂಚನೆಗಳ್ಯಾವ್ಯಾವು? ಹಲ್ಲಿ ಕೊಂದರೆ ಏನಾಗುವುದು? ಹಲ್ಲಿ ಶಬ್ದ ಮಾಡಿದರೆ ಏನರ್ಥ? ಹಲ್ಲಿ ಕೂಡ ಒಂದು ಜೀವಿ. ಜನರು ಅದನ್ನು ನೋಡಿ ಅಸಹ್ಯ ಪಡುತ್ತಾರೆ. ಜನರು ಭಯದಿಂದ ದೂರ ಹೋಗಲು ಬಯಸುತ್ತಾರೆ. ಆದರೆ ಧರ್ಮಗ್ರಂಥಗಳಲ್ಲಿ ಇದನ್ನು ಲಕ್ಷ್ಮಿಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಶಾಸ್ತ್ರಗಳ ಪ್ರಕಾರ ದೀಪಾವಳಿಯ ರಾತ್ರಿ ನಿಮ್ಮ ಮನೆಯಲ್ಲಿ ಹಲ್ಲಿ ಕಾಣಿಸಿಕೊಂಡರೆ ಅದನ್ನು ಲಕ್ಷ್ಮಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ದೀಪಾವಳಿಯ ರಾತ್ರಿ ಹಲ್ಲಿ ಮನೆಗೆ ಪ್ರವೇಶಿಸಿದಾಗ ಮನೆ ಸಂತೋಷ ಮತ್ತು ಸಮೃದ್ಧಿಯನ್ನು ವರ್ಷಗಳವರೆಗೆ ಪಡೆಯುತ್ತದೆ ಎಂದು ಹೇಳಲಾಗುತ್ತದೆ. ದೀಪಾವಳಿಯ ದಿನದಂದು ಪೂಜೆಯ ಸಮಯದಲ್ಲಿ ಹಲ್ಲಿ ನಿಮ್ಮ ಮುಂದೆ ಬಂದಾಗ ಅದನ್ನು ಬಹಳ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಶಕುನಶಾಸ್ತ್ರದ ಪ್ರಕಾರ ಹಗಲಿನಲ್ಲಿ ಭಜನೆ ಮಾಡುವಾಗ ಹಲ್ಲಿಯನ್ನು ನೋಡಿದರೆ ಮನೆಯಲ್ಲಿ ಶೀಘ್ರದಲ್ಲೇ ಒಳ್ಳೆಯ ಸುದ್ದಿಯನ್ನು ಪಡೆಯುವ ಸಾಧ್ಯತೆಯಿದೆ ಅಥವಾ ಕೆಲವು ಶುಭ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ಸತ್ತ ಹಲ್ಲಿ. ಹೊಸ ಮನೆಗೆ ಪ್ರವೇಶಿಸುವಾಗ ಹಲ್ಲಿ ಸತ್ತ ಅಥವಾ ಮಣ್ಣಾದಂತೆ ಕಂಡುಬಂದರೆ ಆ ಮನೆಯಲ್ಲಿ ವಾಸಿಸುವ ಜನರು ಅನಾರೋಗ್ಯಕ್ಕೆ ಒಳಗಾಗಬಹುದು. ಆದ್ದರಿಂದ ಆದಷ್ಟು ಬೇಗ ನೀವು ನಿಮ್ಮ ಹೊಸ ಮನೆಯಿಂದ ಹೊರಗಡೆ ಬರಬೇಕು ಅಥವಾ ತಜ್ಞರನ್ನು ಸಂಪರ್ಕಿಸಿ ಪರಿಹಾರ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಬಹುದು. ಜಗಳವಾಡುತ್ತಿರುವ ಹಲ್ಲಿ. ಎರಡು ಹಲ್ಲಿಗಳು ಪರಸ್ಪರ ಜಗಳವಾಡುತ್ತಿರುವುದು ಕಂಡುಬಂದರೆ ಪ್ರೀತಿಪಾತ್ರರಿಂದ ಬೇರೆಯಾಗುವ ನೋವನ್ನು ಒಬ್ಬರು ಸಹಿಸಿಕೊಳ್ಳಬೇಕಾಗಬಹುದು. ನಿಮ್ಮ ದಾಂಪತ್ಯದ ಜೀವನದಲ್ಲಾಗಬಹುದು ಅಥವಾ ಪ್ರೇಮ ಜೀವನದಲ್ಲಾಗಬಹುದು ಬಿರುಕು ಕಾಣಿಸಿಕೊಳ್ಳುವುದು. ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ ಹಲ್ಲಿ. ಹಲ್ಲಿಗಳು ಲೈಂಗಿಕ ಸಂಭೋಗ ಮಾಡುತ್ತಿರುವುದನ್ನು ನೀವು ಕಂಡರೆ ತುಂಬ ಹಳೆಯ ಮತ್ತು ಆತ್ಮೀಯ ಸ್ನೇಹಿತನನ್ನು ಭೇಟಿಯಾಗುವ ಸಾಧ್ಯತೆ ಇದೆ. ಇದು ಶುಭ ಸೂಚನೆ ಎಂದು ಶಕುನಶಾಸ್ತ್ರ ಹೇಳುತ್ತದೆ. ಹಲ್ಲಿಯ ಧ್ವನಿ. ಧರ್ಮಗ್ರಂಥಗಳ ಪ್ರಕಾರ ಹಗಲಿನಲ್ಲಿ ತಿನ್ನುವಾಗ ಹಲ್ಲಿಯ ಧ್ವನಿಯನ್ನು ಕೇಳಿದರೆ ಅಂದರೆ ಹಲ್ಲಿಯ ಶಬ್ದವನ್ನು ಕೇಳಿದರೆ ಇದರಿಂದ ಶೀಘ್ರದಲ್ಲೇ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಸ್ವೀಕರಿಸುತ್ತೀರಿ. ದೀಪಾವಳಿಯ ಅಶುಭ ಸೂಚನೆ ಇದು. ದೀಪಾವಳಿಯ ದಿನದಂದು ಪೂಜೆಯ ಸಮಯದಲ್ಲಿ ಹಲ್ಲಿ ಕಾಣಿಸಿದಾಗ ನಾವು ಅದನ್ನು ಬಹಳ ಶುಭ ಸಂಕೇತವೆಂದು ಪರಿಗಣಿಸುತ್ತೇವೆ. ಆದರೆ ನೀವು ದೀಪಾವಳಿಯನ್ನು ಶುಚಿಗೊಳಿಸುವಾಗ ಮತ್ತು ಆ ಸಮಯದಲ್ಲಿ ಸತ್ತ ಹಲ್ಲಿ ನಿಮ್ಮ ಮುಂದೆ ಬಂದಾಗ ಅದನ್ನು ಅಶುಭ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ. ಹಲ್ಲಿಯನ್ನು ಕೊಂದರೆ ಹೀಗೆ ಮಾಡಿ. ಹಲ್ಲಿ ಅಥವಾ ಅದರ ಮಗು ನಿಮ್ಮ ಕೈಯಿಂದ ಸತ್ತರೆ ತಕ್ಷಣವೇ ಅದನ್ನು ನಿಮ್ಮ ಸ್ವಂತ ಕೈಗಳಿಂದ ಸುಟ್ಟು ಹಾಕಿ. ಇದರೊಂದಿಗೆ ನೀವು ಒಂದು ಜೀವಿಯನ್ನು ಕೊಲ್ಲುವ ಪಾಪದಿಂದ ಮುಕ್ತರಾಗುತ್ತೀರಿ ಮತ್ತು ತಾಯಿ ಲಕ್ಷ್ಮಿ ಕೂಡ ನಿಮ್ಮ ಮೇಲೆ ಕೋಪಗೊಳ್ಳುವುದಿಲ್ಲ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.